ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರಡಿ ಶ್ರೀಧರ್ ರೆಡ್ಡಿ. ನಾನು ಸ್ಟೇಪ್ಲರ್ ಸರ್ಕಮ್ಸಿಷನ್ ಸ್ಪೆಷಲಿಸ್ಟ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHP ರೋಡ್ ನಂಬರ್ 4, ಹೈದರಾಬಾದ್ನಲ್ಲಿ ಅವೈಲೇಬಲ್ ಆಗಿರ್ತೀನಿ. ಸೊ ಬಹಳ ಜನರಲ್ಲಿ ಪುರುಷರಲ್ಲಿ ಬರೋ ಚರ್ಮದ ಇಶ್ಯೂಸ್ ಬಗ್ಗೆ ಬಹಳ ಜನಕ್ಕೆ ಐಡಿಯಾ ಇಲ್ಲ. ಇವತ್ತು ನಾವು ಈ ವಿಡಿಯೋನಲ್ಲಿ ಬ್ರೀಫಾಗಿ ತಿಳ್ಕೊಳ್ಳೋಣ. ಸೊ ಈ ಪುರುಷರಲ್ಲಿ ಚರ್ಮ ಏನಿರುತ್ತೆ, ಅಂಗದ ಮುಂದೆ ಇರುವ ಚರ್ಮ, ಅದನ್ನು ನಾವು ಫೋರ್ ಸ್ಕಿನ್ ಅಥವಾ ಪ್ರೆಫ್ಯೂಸಲ್ ಸ್ಕಿನ್ ಅಂತೀವಿ. ಈ ಸ್ಕಿನ್ ಏನಿದೆ ಫ್ರೀಯಾಗಿ ಮೂವ್ ಆಗ್ತಿರಬೇಕು, ಅದು ಹಿಂದಕ್ಕೆ ಮುಂದಕ್ಕೆ ಫ್ರೀಯಾಗಿ ಮೂವ್ ಆಗ್ತಿರಬೇಕು. ಆಗ ನಮಗೆ ಇಂಟರ್ಕೋರ್ಸ್ ಮಾಡುವಾಗ ಯಾವುದೇ ರೀತಿಯಾಗಿ ಪೇಯ್ನ್ ಬರಲ್ಲ, ಯಾವುದೇ ರೀತಿ ಬ್ಲೀಡಿಂಗ್ ಇರಲ್ಲ, ಅದರಿಂದ ಅಂಗಸ್ತಂಭನ ಕೂಡ ಚೆನ್ನಾಗಿರುತ್ತೆ. ಆದರೆ ಬಹಳ ಜನಕ್ಕೆ ಏನಾಗುತ್ತೆ ಅಂದರೆ ಆ ಅಂಗದ ಒಂದು ಮುಂದಿನ ಚರ್ಮ ಟೈಟಾಗಿ ಮೂವ್ ಆಗುತ್ತೆ. ತುಂಬ ಜನ ಇದನ್ನು ನೋಟಿಸ್ ಮಾಡಿರಲ್ಲ. ಇದು ಆ್ಯಕ್ಚುಲಿ ಚಿಕ್ಕ ವಯಸ್ಸಿನಲ್ಲಿ ಸ್ಟಾರ್ಟ್ ಆಗ್ತಿರುತ್ತೆ, ಹುಟ್ಟಿದಾಗಲೇ ಸ್ಟಾರ್ಟ್ ಆಗಿರುತ್ತೆ. ನಮಗೆ ಈ ಅಟ್ಯಾಚ್ಮೆಂಟ್ನ ಬ್ರೇಕ್ ಮಾಡ್ತಾ ನಾವು ಡೈಲಿ ಸ್ನಾನ ಮಾಡುವಾಗ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಹಿಂದಕ್ಕೆ ಎಳೆದು ಸ್ನಾನ ಮಾಡಿಸ್ಬೇಕು. ಯಾವಾಗ ಅವರು ಮಾಡೋದಕ್ಕೆ ಫೇಲ್ಯೂರ್ ಆಗ್ತಾರೋ, ಯಾವಾಗ ಮಾಡೋದಕ್ಕೆ ನೆಗ್ಲೆಕ್ಟ್ ಮಾಡ್ತಾರೋ, ಅದು ಏಜ್ ಬೆಳೆಯೋ ಹೊತ್ತಿಗೆ ಆ ಅಟ್ಯಾಚ್ಮೆಂಟ್ ಹಾಗೇ ಇದ್ದುಬಿಡುತ್ತೆ. ಸ್ಲೋ ಆಗಿ ಹಿಂದಕ್ಕೆ ಬರದೇ ಇರೋದಾಗಿರ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಾಳೆ ಫ್ಯೂಚರ್ ಡೇಸ್ನಲ್ಲಿ ಹುಡುಗ ಒಂದು 14 ಇಯರ್ಸ್ಗೆ ಬರೋ ಒಳಗೆ ಅವನಿಗೆ ಹಿಂದಕ್ಕೆ ಎಳೆಯೋದಕ್ಕೆ ಚರ್ಮ ಹಿಂದಕ್ಕೆ ಬರಲಿಲ್ಲ ಅಂದರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ. ಅಷ್ಟೇ ಅಲ್ಲದೆ ಸರ್ಟೆನ್ ಏಜ್ ಗ್ರೂಪ್ಗೆ ಬಂದಾಗ, ಒಂದು 21-22 ಇಯರ್ಸ್ ಬಂದಾಗ ಇಂಟರ್ಕೋರ್ಸ್ ಮಾಡುವಾಗ ವೆರಿ ಪೇಯ್ನ್ಫುಲ್ ಇಂಟರ್ಕೋರ್ಸ್ ಮಾಡಬೇಕಾಗುತ್ತೆ. ಇದರಿಂದ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲದೆ ಕೆಲವರಿಗೆ ಬ್ಲೀಡಿಂಗ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಕೆಲವರಿಗೆ ಪೇಯ್ನ್ಫುಲ್ ಇಂಟರ್ಕೋರ್ಸ್ ಆಗ್ತಿರುತ್ತೆ. ಇದರಿಂದ ಅಂಗಸ್ತಂಭನದ ಲೋಪಗಳೆಲ್ಲ ಸ್ಟಾರ್ಟ್ ಆಗ್ಬೋದು, ಡಿಪ್ರೆಷನ್ಗೆ ಗುರಿ ಆಗ್ತಾರೆ. ಹಾಗಾಗಿ ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನು ಅನ್ನೋದಾದರೆ, ಪುರುಷರಲ್ಲಿ ಮೇಯ್ನಾಗಿ ಡಯಾಬಿಟಿಸ್ ಅಥವಾ ಈ ಶುಗರ್ ಬರೋದು ಮೇಯ್ನ್ ಥಿಂಗ್ ಎಲ್ಲದಕ್ಕೂ ಕಾರಣ ಆಗಿರುತ್ತೆ. ಈ ಪುರುಷರಲ್ಲಿ ಯಾರಿಗೆ ಶುಗರ್ ಅಟ್ಯಾಕ್ ಆಗುತ್ತೋ, ಆ ಶುಗರ್ ಅಟ್ಯಾಕ್ ಆಗಿರೋದ್ರಿಂದ ಮುಂಚೆ ಚರ್ಮ ಚೆನ್ನಾಗಿ ಫ್ರೀಯಾಗಿ ಮೂವ್ ಆಗ್ತಿರುತ್ತೆ. ಬಟ್ ಯಾವಾಗ ಡಯಾಬಿಟಿಸ್ ಅಟ್ಯಾಕ್ ಆಗುತ್ತೋ, ಡಯಾಬಿಟಿಸ್ ಆಗ ಕೂಡಲೇ ಆ ಒಂದು ಎಲಾಸ್ಟ್ರಿಸಿಟಿ ಕಳ್ಕೊಳ್ಳುತ್ತೆ. ಎಲಾಸ್ಟ್ರಿಸಿಟಿ ಹೊರಟೋಗೋದ್ರಿಂದ ಆ ಫ್ರೀನೆಸ್ ಅನ್ನೋದು ಹೊರಟೋಗುತ್ತೆ. ಅಂದರೆ ಮುಂದಕ್ಕೆ ಹಿಂದಕ್ಕೆ ಜರುಗೋದಿಲ್ಲ. ಅಂದರೆ ಚರ್ಮ ಟೈಟಾಗಿ ಜರುಗುತ್ತೆ. ಕೆಲವರಿಗೆ ಪೇಯ್ನ್ಫುಲ್ಲಾಗಿ ಜರುಗ್ತಿರುತ್ತೆ, ಕೆಲವರಿಗೆ ಸ್ವಲ್ಪ ದೂರ ಬರುತ್ತೆ, ಪೂರ್ತಿ ಹಿಂದಕ್ಕೆ ಬರೋದಿಲ್ಲ, ಹಾರ್ಡಾಗಿ ಮೂವ್ ಆಗುತ್ತೆ. ಅಷ್ಟೇ ಅಲ್ಲದೆ ಕೆಲವರಿಗೆ ತುಂಬ ಬಲವಂತವಾಗಿ ಮೂವ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಕ್ರ್ಯಾಕ್ಸ್ ಆಗುತ್ತೆ, ಸೀಳ್ಕೊಳ್ಳುತ್ತೆ. ಇವೆಲ್ಲ ಕಾಣಿಸ್ತಿರುತ್ತೆ, ಪೇಯ್ನ್ಫುಲ್ ಆಗ್ತಿರುತ್ತೆ, ವಿಪರೀತವಾದ ಪೇಯ್ನ್ ಇರುತ್ತೆ. ಆ ಏರಿಯಾನ ನಾವು ಸರಿಯಾಗಿ ಗಮನಿಸಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿರುತ್ತೆ, ರೆಡ್ಡಿಶ್ ಆಗ್ತಿರೋದು, ಹಾಳಾಗೋಗೋದು ನೋಡ್ತಿರ್ತೀವಿ. ಹೀಗೆ ಇದ್ದು ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಒಳಗೆ ಇರೋ ಸ್ಮೆಗ್ಮಾ ಏನಿರುತ್ತೆ, ನಮಗೆ ಚರ್ಮದ ಮೇಲೆ ಹೇಗೆ ನಮಗೆ ಬೆವರು ಬರುತ್ತೋ ಹಾಗೆ ಒಳಗೆ ಸ್ಮೆಗ್ಮಾ ಅನ್ನೋದು ಒಂದು ಬಿಳಿ ದ್ರವ್ಯ ಫಾರ್ಮ್ ಆಗುತ್ತೆ. ಅದನ್ನು ನಾವು ಪ್ರತಿದಿನ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಮೆಲ್ಲಗೆ ಜಿಗಿಟ್ಟು ರೀತಿ ಹೊರಗೆ ಬರೋದು, ಫೌಲ್ ಸ್ಮೆಲ್ ಬರೋದು, ಒಂದು ರೀತಿಯಾದ ವಾಸನೆ ಬರೋದು, ನವೆ ಆಗೋಗೋದು, ಈ ಥರದ್ದೆಲ್ಲ ನೋಡ್ತಿರ್ತೀವಿ. ಇದನ್ನೇ ನಾವು ಬೆಲೆನಿಟೀಸ್ ಅಂತೀವಿ. ಈ ಬೆಲೆನಿಟೀಸ್ ಅಂದರೆ ಏನಂದರೆ ಈ ಸ್ಕಿನ್ದು ಒಂದು ಲಕ್ಷಣ. ಈ ಫೋರ್ ಸ್ಕಿನ್ನ ಒಂದು ಲಕ್ಷಣ ಏನಿರುತ್ತೆ, ಅದು ನಾವು ಹೇಳ್ದಂಗೆ ಕಲರ್ ಬದಲಾಗೋಗೋದು, ಸಿಗಾಕೊಳ್ಳೋದು, ಕೆಂಪಗಾಗೋಗೋದು, ಇವೆಲ್ಲ ಲಕ್ಷಣಗಳು ನೋಡಿದ ನಂತರ ನಾವು ಅದನ್ನು ಬೆಲೆನಿಟೀಸ್ ಅಂತೀವಿ. ಈ ಬೆಲೆನಿಟೀಸ್ನ ನಾವು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ, ಸ್ಲೋ ಆಗಿ ಬೆಲೆನಿಟೀಸ್ ಅನ್ನೋದು ಅಂಗಕ್ಕೆ ಕೂಡ ಅಟ್ಯಾಚ್ ಆಗೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಅಟ್ಯಾಚ್ಮೆಂಟ್ ಆಗುತ್ತೆ ಅಂದರೆ ಆ ಸ್ಕಿನ್ ಅನ್ನೋದು ಸ್ಲೋ ಆಗಿ ಅಂಗದ ಒಂದು ಚರ್ಮಕ್ಕೆ ಅಂಟ್ಕೊಂಡು, ಚರ್ಮದಿಂದ ಅಂಗಕ್ಕೆ ಒಂದು ಮೇನ್ ಪಾರ್ಟ್ನ ಕೂಡ ಅಂಟ್ಕೊಳ್ಳುತ್ತೆ. ಅದನ್ನು ಗ್ಲ್ಯಾನ್ಸ್ ಅಂತೀವಿ ನಾವು. ಆ ಗ್ಲ್ಯಾನ್ಸ್ ಕೂಡ ಅಂಟ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಬೆಲೆನೋಪಾಸಿಟಿಸ್ ಅಂತೀವಿ. ಹೀಗೆ ಬೆಲೆನೋಪಾಸಿಟಿಸ್ ಇದ್ದರೆ ಸರ್ಜರಿ ಟಫ್ ಆಗುತ್ತೆ. ಹಾಗಾಗಿ ಯಾರಿಗಾದರೂ ಡಯಾಬಿಟಿಸ್ ಇದ್ದರೆ, ಈಗ ಲೇಟೆಸ್ಟ್ ಪ್ರೋಟೋಕಾಲ್ ಏನಂದರೆ, ಪುರುಷರಿಗೆ ಡಯಾಬಿಟಿಸ್ ಬಂದಿದೆ ಅಂದರೆ ಇಮಿಡಿಯೇಟಾಗಿ ಅವರು ಸರ್ಕಮ್ಸಿಷನ್ ಮಾಡಿಸ್ಕೋಬೇಕಾಗುತ್ತೆ. ಅದರಿಂದ ಈ ಕಾಂಪ್ಲಿಕೇಶನ್ಸ್ನ ನಾವು ಅವಾಯ್ಡ್ ಮಾಡ್ಕೋಬೋದು. ಸೊ ಸರ್ಜರಿ ಆಪ್ಷನ್ಸ್ ಏನಿರುತ್ತೆ, ಜೊತೆಗೆ ಮೆಡಿಕಲ್ನಲ್ಲಿ ಏನಾದರೂ ಆಪ್ಷನ್ಸ್ ಇದೆಯಾ ಅಂದರೆ, ಯಾವುದಾದ್ರೂ ಔಷಧಿಗಳಿದೆಯಾ, ಜಸ್ಟ್ ಶಾರ್ಟ್ ಟರ್ಮ್ಗೆ ಉಪಯೋಗಕ್ಕೆ ಬರುತ್ತೆ. ಅಂದರೆ ಲಾಂಗ್ ಟರ್ಮ್ಗೆ ಏನಾದರೂ ಉಪಯೋಗಕ್ಕೆ ಬೇಕು ಅಂದರೆ ಅದು ಯೂಸ್ ಆಗಲ್ಲ. ಅದು ಬಂದಾಗೆಲ್ಲ ಆಂಟಿಬಯೋಟಿಕ್ ಬಳಸೋದು, ಕ್ಯಾಂಡಿಡ್ ಕ್ರೀಮ್ ಬಳಸೋದು, ಈ ಥರದ್ದೆಲ್ಲ ನಾವು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು ಅಷ್ಟೇ. ಬಟ್ ಯಾವಾಗ ಕ್ರ್ಯಾಕ್ಸ್ ಫಾರ್ಮ್ ಆಗುತ್ತೋ, ಕ್ರ್ಯಾಕ್ಸ್ ಹೀಲ್ ಆಗೋದಾಗೆಲ್ಲ ಚರ್ಮ ಹತ್ತತ್ರಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂದಿರೋ ಚರ್ಮ ಫ್ರೀಯಾಗಿ ಮೂವ್ ಆಗ್ತಿದೆ, ಚರ್ಮ ಅಟ್ಯಾಕ್ ಆಗಿ ಆ ಚರ್ಮದಲ್ಲಿ ಕ್ರ್ಯಾಕ್ಸ್ ಬರೋದ್ರಿಂದ ಪೂರ್ತಿ ಟೈಟ್ ಆಗೋಗುತ್ತೆ. ಚರ್ಮ ಟೈಟ್ ಆಗೋದ್ರಿಂದ ಹಿಂದಕ್ಕೆ ಬರೋದಿಲ್ಲ. ಸೊ ಇಂಥವ್ರಿಗೆ 100% ಸರ್ಜರಿ ಒಂದೇ ಸೊಲ್ಯೂಷನ್. ಈ ಸರ್ಜರಿ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾಡೋ ಮೆಥಡೇ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ. ಇದರಲ್ಲಿ ಏನಾಗುತ್ತೆ ಅಂದರೆ, ಆ ಮುಂದೆ ಇರುವ ಚರ್ಮ ಏನಿದೆ, ಆ ಚರ್ಮನ ಒಂದು ಸ್ಟೇಪ್ಲರ್ ಅನ್ನೋ ಮಿಷಿನ್ನ ಯೂಸ್ ಮಾಡಿ, ಈ ಮಿಷಿನ್ ಏನಿದೆಯೋ, ಈ ಸ್ಟೇಪ್ಲರ್ ಏನಿದೆಯೋ, ಈ ಸ್ಟೇಪ್ಲರ್ನ ಕಂಪ್ಲೀಟ್ ಡಿಸ್ಪೋಸಬಲ್ ಸ್ಟೇಪ್ಲರ್ ಅಂದರೆ ಒಂದು ಪೇಷಂಟ್ಗೆ ಯೂಸ್ ಮಾಡಿ ಇನ್ನೊಂದ್ಸತಿ ಬಿಸಾಕ್ಬಿಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಕ್ರಾಸ್ ಇನ್ಫೆಕ್ಷನ್ ಇರಲ್ಲ. ಈಗ ಝೀರೋ ಕ್ರಾಸ್ ಇನ್ಫೆಕ್ಷನು, ಅದರಿಂದ ಸೈಡ್ ಎಫೆಕ್ಟ್ಸ್ ಇರಲ್ಲ, ಝೀರೋ ಸೈಡ್ ಇನ್ಫೆಕ್ಟ್ಸು. ಇದರಿಂದ ಏನಾಗುತ್ತೆ ಅಂದರೆ, ಎಂಥ ಈಸಿ ಸರ್ಜರಿ ಆಗುತ್ತೆ ಅಂದರೆ, ಜಸ್ಟ್ 5 to 6 ಮಿನಿಟ್ಸಲ್ಲಿ ಸರ್ಜರಿ ಆಗುತ್ತೆ. ಆ್ಯಂಡ್ ಹಾಫ್ ಆನ್ ಅವರ್ನಲ್ಲಿ ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ಬೋದು. ಅವ್ರು ಆ್ಯಸ್ ಯೂಶುವಲ್ ಮನೆಗೆ ಹೋಗ್ಬೋದು, ಅವ್ರು ಆ್ಯಸ್ ಯೂಶುವಲ್ ಆಫೀಸ್ಗೆ ಹೋಗ್ಬೋದು, ಅವರು ಹೋಗಿ ಮತ್ತೆ ಕೆಲಸಗಳು ನೋಡ್ಕೋಬೋದು. ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರಲ್ಲ, ಯಾವುದೇ ರೀತಿ ಪಥ್ಯ ಇರಲ್ಲ, ಯಾವುದೇ ರೀತಿ ಡ್ರೆಸ್ಸಿಂಗ್ ಅವಶ್ಯಕತೆ ಇರಲ್ಲ. ಬೇಸಿಕ್ಲಿ ಯಾವುದೇ ರೀತಿ ಬ್ಲೀಡಿಂಗ್ ಇರಲ್ಲ, ಯಾವುದೇ ರೀತಿ ಊತ ಬರಲ್ಲ, ಯಾವುದೇ ರೀತಿ ಪೇಯ್ನ್ ಇರಲ್ಲ ಬೇಸಿಕ್ಲಿ. ಸೊ ಸ್ಮೂತಾಗಿ ನಡೆಯೋ ಸರ್ಜರಿ ಇದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ.
ಸೊ ಪೇಷಂಟ್ ಇಮಿಡಿಯೇಟಾಗಿ ಡಿಸ್ಚಾರ್ಜ್ ಆಗೋದ್ರಿಂದ ಯಾವುದೇ ರೀತಿಯಾಗಿ ಡೇ ಕೇರ್ ಸರ್ಜರಿ ಇದು ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾವು ಯಾವುದನ್ನು ಮಾಡಬಾರ್ದು ಅನ್ನೋ ಕೆಲಸಗಳೇನೆಂದರೆ, ಇದರಲ್ಲಿ 2 ಕೆಲಸಗಳು ಮಾಡಬಾರ್ದು. ಒಂದು, ಅಂಗಸ್ತಂಭನ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಅರ್ಲಿ ಮಾರ್ನಿಂಗ್ ಎರೆಕ್ಷನ್ಸ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಆ ಕಡೆ ಈ ಕಡೆ ಓಡಾಡಬೇಕಾಗತ್ತೆ. ಆ್ಯಂಡ್ ಮುಖ್ಯವಾಗಿ 2ನೇ ವಿಷಯ ಏನಂದರೆ, ಯಾವುದೇ ಪರಿಸ್ಥಿತಿಯಲ್ಲೂ ಇಂಟರ್ಕೋರ್ಸ್ ಮಾಡಬಾರ್ದು. 1 ಮಂತ್ವರೆಗೂ ಯಾವುದೇ ಕಾರಣಕ್ಕೂ ಇಂಟರ್ಕೋರ್ಸ್ ಮಾಡಬಾರ್ದು. ಸೊ ಅಂಗಸ್ತಂಭನ ಒಂದು 2 ವೀಕ್ಸ್ವರೆಗೂ ಅವಾಯ್ಡ್ ಮಾಡಬೇಕು, ಇಂಟರ್ಕೋರ್ಸ್ 1 ಮಂತ್ವರೆಗೂ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಎಷ್ಟು ಕ್ಲೀನಾಗೆ ನಾವು ಕ್ಲೀನ್ ಮಾಡ್ಕೊಳ್ತೀವಿ, ಚರ್ಮನ ಹಿಂದೆ ಕೆಳೆದು ಎಷ್ಟು ಕ್ಲೀನಾಗೆ ನಾವು ಮಾಡ್ಕೊಳ್ತೀವೋ, ಆ ಪಿನ್ಸ್ ಮೇಲೆ, ಆ ಸಿಲಿಕಾನ್ ರಿಂಗ್ ಮೇಲೆ ಆ ಸೋಪ್ ನೀರಲ್ಲಿ, ನಾರ್ಮಲ್ ಸೋಪ್ ನೀರಲ್ಲಿ ಉಜ್ಜಿ ತೊಳೆಯೋದ್ರಿಂದ ಆ ಏರಿಯಾನಲ್ಲಿ ಫಾರ್ಮ್ ಆಗಿರೋ ಡರ್ಟ್ ಆಗಲಿ ಬೇರೆ ಏನು ಇಂಪ್ಯೂರಿಟೀಸ್ನೆಲ್ಲ ನಾವು ತೆಗೆದೇ ಕ್ಲೀನ್ ಮಾಡ್ಕೋಬೋದು. ಇದರಿಂದ ಹೀಲಿಂಗ್ ಫಾಸ್ಟ್ ಆಗಿರುತ್ತೆ. ಆ್ಯಂಡ್ 10 to 14 ಡೇಸ್ನಲ್ಲಿ ಸಿಲಿಕಾನ್ ರಿಂಗ್ ಬಿದ್ದೋಗುತ್ತೆ. ಸಿಲಿಕಾನ್ ರಿಂಗ್ ಬಿದ್ದೋಗೋದ್ರಿಂದ ಆ ಪಿನ್ಸ್ ಕೂಡ ಬಿದ್ದೋಗುತ್ತೆ. ಅಡ್ವಾಂಟೇಜು ಇನ್ ಕೇಸ್ ಆಫ್ ಸ್ಟೇಪ್ಲರ್ ಏನಂದರೆ, ಆ ಪಿನ್ಸ್ ಅನ್ನೋದು ಡೈರೆಕ್ಟ್ ಚರ್ಮಕ್ಕೆ ಅಟ್ಯಾಚ್ ಆಗಿರಲ್ಲ. ಅದ್ರ ಮಧ್ಯದಲ್ಲಿ ಸಿಲಿಕಾನ್ ರಿಂಗ್ ಇರುತ್ತೆ. ಅಂದರೆ ಪಿನ್ಸ್ಗೂ ಚರ್ಮಕ್ಕೂ ಮಧ್ಯದಲ್ಲಿ ಒಂದು ಸಿಲಿಕಾನ್ ರಿಂಗ್ ಇರುತ್ತೆ. ಯಾವಾಗ ಸಿಲಿಕಾನ್ ರಿಂಗ್ ಬಿದ್ದೋಗುತ್ತೋ, ಅಂದರೆ ಯಾವಾಗ ಹೀಲ್ ಆಗಿ ಸಿಲಿಕಾನ್ ರಿಂಗ್ ಬಿದ್ದೋಗುತ್ತೋ, ಅದು ಯಾವಾಗ ಬಿದ್ದೋಗುತ್ತೋ ಆಟೋಮೆಟಿಕ್ಕಾಗಿ ಪಿನ್ಸ್ ಕೂಡ ಬಿದ್ದೋಗುತ್ತೆ. ಸೊ ಇದರಲ್ಲಿ ಅದೇ ಅಡ್ವಾಂಟೇಜ್. ಇದರಿಂದ ಯಾವುದೇ ರೀತಿ ಪೇಯ್ನ್ ಇರಲ್ಲ, ಯಾಕಂದರೆ ಆಟೋಮೆಟಿಕ್ಕಾಗಿ ಅದೇ ಬಿದ್ದೋಗುತ್ತೆ. ಸೊ ಮತ್ತೆ ಡಾಕ್ಟರ್ ಹತ್ರ ಹೋಗಿ ಎಕ್ಸ್ಟ್ರಾ ಡ್ರೆಸ್ಸಿಂಗ್ಸ್ ಆಗಲಿ, ಯಾವ್ದಾದ್ರು ಸ್ಯೂಚರ್ ರಿಮೂವಲ್ ಆಗಲಿ, ಆ ಪಿನ್ಸ್ ರಿಮೂವಲ್ ಆಗಲಿ ಕೇಳೋ ಅವಶ್ಯಕತೆನೇ ಬರಲ್ಲ. ಇದು ನಾನು ಹೇಳಿರೋ ಈ ಲಕ್ಷಣಗಳು ಯಾರಲ್ಲಾದರೂ ಇದೆ ಅಂದರೆ, ಇದು ಬೆಲೆನಿಟಿಸ್ ಆಗಲಿ ಬೆಲೆನೋಪಾಸಿಟಿಸ್ ಆಗಲಿ ಬಂದಿದೆ ಅಂತ ಅರ್ಥ. ಆ್ಯಂಡ್ ಡಯಾಬಿಟಿಸ್ ಬಂದಿದೆ ಅಂದರೆ, ಇದು ಖಚಿತವಾಗಿ ಡಯಾಬಿಟಿಸ್ ಪೇಷಂಟ್ಸ್ಗೆ ಬೆಲೆನಿಟಿಸ್ ಬಂದಿದೆ ಅಂತ ಹೇಳ್ಬೋದು. ಒಂದು ವೇಳೆ ಈ ಲಕ್ಷಣಗಳು ಇದ್ದೇ ಅಂದಮೇಲೆ ನೀವು ಟೆಸ್ಟ್ ಇನ್ನೂ ಮಾಡಿಸ್ಕೊಂಡಿಲ್ಲ ಅಂದರೆ, ಹತ್ತಿರದಲ್ಲಿ ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಕೊಳ್ಳಿ, ಡಯಾಬಿಟಿಸ್ ಪರೀಕ್ಷೆ ಮಾಡಿಸ್ಕೊಳ್ಳಿ. ಡಯಾಬಿಟಿಸ್ ಇದೆ ಅಂದರೆ ಬೆಲೆನಿಟಿಸ್ ಇದೆ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೋದು, ಈ ಲಕ್ಷಣಗಳಿದೆ ಅಂತ ಅಂದಮೇಲೆ. ಸೊ ಹಾಗಾಗಿ ನಮ್ಮ ಕೇಸ್ ಸರ್ಕಮ್ಸಿಷನ್ ಸರ್ಜರಿ ಮಾಡಿಸ್ಕೊಳ್ಳೋದ್ರಿಂದ ಇದನ್ನ 100% ಗುಣಮುಖ ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.